ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಜನವರಿ 26 ಗಣರಾಜ್ಯೋತ್ಸವ ದಿನವೇ ದೇಶ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಮುಖ ಬೆಳವಣಿಗೆಗಳಾಗಿವೆ. ಮೊದಲನೇದಾಗಿ ಭಾರತ ಪಕ್ಕದ ರಾಷ್ಟ್ರವೊಂದರಲ್ಲಿ ರಹಸ್ಯ ಕಾರ್ಯಾಚರಣೆ ಮಾಡಿರುವುದು ಅಧಿಕೃತವಾಗಿ ಬೆಳಕಿಗೆ ಬರ್ತಾ ಇದೆ. ಇನ್ನೊಂದು ಕಡೆ ನಮ್ಮ ಪಕ್ಕದ ಇನ್ನೊಂದು ದೊಡ್ಡ ರಾಷ್ಟ್ರವಾಗಿರೋ ಚೀನಾ ಸೇನಾ ದಂಗೆಗೆ ಒಳಗಾಗಿರೋ ಅನುಮಾನ ಎದ್ದಿದೆ. ಜಿನ್ಪಿಂಗ್ ಆಪ್ತನನ್ನೇ ಈಗ ಅರೆಸ್ಟ್ ಮಾಡಲಾಗಿದೆ. ಅಲ್ಲಿ ಸೇನೆಯ ಜನರಲ್ ಅನ್ನು ಅರೆಸ್ಟ್ ಮಾಡಲಾಗಿದೆ. ಮತ್ತೊಂದು ಕಡೆ ಬೆಂಗಳೂರಲ್ಲಿ ಇದ್ದ 9,000 ಬೆಂಗಾಲಿಗಳು ಇದ್ದಕ್ಕಿದ್ದಂತೆ ಓಡಿ ಹೋಗಿದ್ದಾರೆ. ಈ ನಡುವೆ ಇರಾನ್ ದಾಳಿಗೆ ಸಿದ್ಧವಾಗ್ತಿರುವ ಅಮೆರಿಕದ ನೇವಿ ಅರಬ್ಬಿ ಸಮುದ್ರದಲ್ಲಿ ಪತ್ತೆಯಾಗಿದೆ. ಈ ಎಲ್ಲ ವಿಚಾರವನ್ನ ಇವತ್ತಿನ ಬುಲೆಟಿನ್ನಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ಭಾರತದ ಕವರ್ಟ್ ಆಪರೇಷನ್ ಬಗ್ಗೆ ನಿಮಗೆ ಹೇಳ್ಬಿಡ್ತೀವಿ ಸ್ನೇಹಿತರೆ. ಕಳೆದ ವರ್ಷ ಭಾರತದ ಪಕ್ಕದ ಮಯನ್ಮಾರ್ನ ಒಳಗಡೆ ರಹಸ್ಯ ಕಾರ್ಯಾಚರಣೆ ನಡೆಸಲಾಗಿತ್ತು ಅನ್ನೋದು ಈಗ ಬೆಳಕಿಗೆ ಬರ್ತಾ ಇದೆ. ಭಾರತ ಅಧಿಕೃತವಾಗಿ ಇದನ್ನು ಒಪ್ಕೊಂಡಿದೆ. ಅದು ಎಲ್ಲಿ ಬೇಕು ಅಂತ ಅಲ್ಲ, ಬಟ್ ಶೌರ್ಯ ಪ್ರಶಸ್ತಿ ಕೊಡಬೇಕಾದ್ರೆ ಅದು ಇಂಡೈರೆಕ್ಟ್ಲಿ ಗೊತ್ತಾಗಿದೆ. ಗಣರಾಜ್ಯೋತ್ಸವದ ಶೌರ್ಯ ಚಕ್ರ ಪ್ರಶಸ್ತಿ ಪ್ರದಾನದ ಟೈಮ್ನಲ್ಲಿ ಕಳೆದ ವರ್ಷ ಜುಲೈ 11 ಮತ್ತು 13 ನಡುವೆ ಇಂಡೋ ಮಯನ್ಮಾರ್ ಬಾರ್ಡರ್ನಲ್ಲಿ ಭಾರತೀಯ ಸೇನೆ ಆಪರೇಷನ್ ಮಾಡಿತ್ತು. ಭಾರತ ವಿರೋಧಿ ಗುಂಪುಗಳ ಮೇಲೆ ಏರ್ ಸ್ಟ್ರೈಕ್ ಮಾಡಲಾಗಿತ್ತು. ಭಾರತ ಮಾಡಿದ ಈ ನಿಖರ ದಾಳಿಗೆ 9 ಉಗ್ರರು ಮೃತಪಟ್ಟಿದ್ರು. ಇದರಲ್ಲಿ ಆ ಗುಂಪಿನ ಹಿರಿಯ ನಾಯಕರು ಕೂಡ ಹೋಗಿದ್ರು. ಇದನ್ನ 21 ಪ್ಯಾರಾ ಸ್ಪೆಷಲ್ ಫೋರ್ಸಸ್ನ ಲೆಫ್ಟಿನೆಂಟ್ ಕರ್ನಲ್ ಘಟಗೆ ಆದಿತ್ಯ ಶ್ರೀಕುಮಾರ್ ವಹಿಸಿಕೊಂಡಿದ್ರು. ಉಗ್ರರ ಕ್ಯಾಂಪ್ ಅನ್ನ ಸಂಪೂರ್ಣವಾಗಿ ನಾಶ ಮಾಡಲಾಗಿತ್ತು. ಆದರೆ ಲೆಫ್ಟಿನೆಂಟ್ ಕರ್ನಲ್ ಶ್ರೀಕುಮಾರ್ ಅವರ ಸಾಹಸ ಅದ್ಭುತವಾಗಿತ್ತು ಅಂತ ಉಲ್ಲೇಖ ಮಾಡಲಾಗಿದೆ. ಇಷ್ಟೇ, ಇದಕ್ಕಿಂತ ಜಾಸ್ತಿ ಮಾಹಿತಿ ಬಿಟ್ಕೊಟ್ಟಿಲ್ಲ. ಆದರೆ ಮಯನ್ಮಾರ್ ಒಳಗಡೆ ಉಗ್ರಗಾಮಿಗಳನ್ನ ಮಟ್ಟ ಹಾಕಲಾಗಿದೆ ಅನ್ನೋದನ್ನ ಭಾರತ ಅಫಿಷಿಯಲ್ ಆಗಿ ಈ ಪ್ರಶಸ್ತಿ ಪ್ರದಾನದ ವೇಳೆ ಘೋಷಿಸಿದೆ. ಸ್ನೇಹಿತರೆ, ಕಳೆದ ವರ್ಷ ಜುಲೈನಲ್ಲಿ ಹೊಡೆದಿರೋದು ಅಸ್ಸಾಂನ ಪ್ರತ್ಯೇಕತೆಗೆ ಕೆಲಸ ಮಾಡ್ತಿರೋ ಉಗ್ರ ಗುಂಪನ್ನ. ಮಯನ್ಮಾರ್ನಲ್ಲಿ ಇವರ ನೆಲೆ ಇದೆ. ಇದನ್ನ ಯುನೈಟೆಡ್ ಲಿಬರೇಷನ್ ಫ್ರಂಟ್ ಆಫ್ ಅಸ್ಸಾಂ ಅಥವಾ ಉಲ್ಫಾ ಐ ಇಂಡಿಪೆಂಡೆಂಟ್ ಅಂತ ಕರೀತಾರೆ. ಆವತ್ತೇ ಈ ಗುಂಪು ನಮ್ಮ ಮೇಲೆ ದಾಳಿಯಾಗಿದೆ ಅಂತ ಹೇಳ್ಕೊಂಡಿತ್ತು. ನಮ್ಮ ಕ್ಯಾಂಪ್ ಮೇಲೆ ದಾಳಿಯಾಗಿದೆ, ನಮ್ಮ ಹಿರಿಯ ನಾಯಕರು ಮೃತಪಟ್ಟಿದ್ದಾರೆ, ನಮ್ಮ ಮೇಲೆ ಭಾರತ ಸೇನೆ 100 ಡ್ರೋನ್ ಮತ್ತು ಮಿಸೈಲ್ ದಾಳಿ ಮಾಡಿದೆ ಅಂತ ಅವರು ಹೇಳ್ಕೊಂಡಿದ್ರು. ಆಗ ಭಾರತ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ, ಕ್ಲಾರಿಫಿಕೇಶನ್, ಒಂದು ರಿಯಾಕ್ಷನ್ ಕೊಟ್ಟಿರಲಿಲ್ಲ. ಈಗ ಅದನ್ನು ನಡೆಸಿದ ಯೋಧನಿಗೆ ಪ್ರಶಸ್ತಿಯನ್ನು ಕೊಡಲಾಗಿದೆ. ಮತ್ತೊಂದು ಕಡೆ ಚೀನಾದಿಂದ ಶಾಕಿಂಗ್ ಮಾಹಿತಿ ಬರ್ತಾ ಇದೆ. ಯೋಚನೆ ಮಾಡಿ, ಇಷ್ಟು ದೊಡ್ಡ ರಾಷ್ಟ್ರ, ಪವರ್ಫುಲ್ ರಾಷ್ಟ್ರದ ಟಾಪ್ ಸೇನಾ ಅಧಿಕಾರಿ, ಸೇನಾ ಮುಖ್ಯಸ್ಥ ಇನ್ನೊಂದು ರಾಷ್ಟ್ರದ ಏಜೆಂಟ್ ಆದರೆ ಏನಾಗುತ್ತೆ? ಈಗ ಚೀನಾದಲ್ಲೂ ಅದೇ ಆಗಿರೋ ಮಾಹಿತಿ ಬರ್ತಾ ಇದೆ. ಚೀನಾದ ಟಾಪ್ ಸೇನಾಧಿಕಾರಿ, ಚೀನಾದ ಸೆಂಟ್ರಲ್ ಮಿಲಿಟರಿ ಕಮಿಷನ್ನ ವೈಸ್ ಚೇರ್ಮನ್ ಜಾಂಗ್ ಯೋಕ್ಶಿಯಾ ಅಮೆರಿಕನ್ ಏಜೆಂಟ್ ಆಗಿದ್ರು ಅಂತ ಆರೋಪ ಕೇಳಿಬಂದಿದೆ. ಇವರು ಅಮೆರಿಕಗೆ ನ್ಯೂಕ್ಲಿಯರ್ ಡೇಟಾವನ್ನು ಲೀಕ್ ಮಾಡಿದ್ದಾರೆ ಅಂತ ಇವರಿಗೆ ತನಿಖೆಗೆ ಒಳಪಡಿಸಲಾಗ್ತಾ ಇದೆ. ಇದನ್ನು ಚೀನಾ ಅಫಿಷಿಯಲ್ ಆಗಿ ಘೋಷಿಸಿಲ್ಲ, ಆದರೆ ಇವ್ರನ್ನ ಅಶಿಸ್ತು ಕಾರಣದಿಂದ ತನಿಖೆ ನಡೆಸ್ತಾ ಇದ್ದೀವಿ ಅಂತ ಅಷ್ಟೇ ಹೇಳಿದೆ. ಖುದ್ದು ಅಮೆರಿಕದಲ್ಲಿರೋ ಚೀನಾ ರಾಯಭಾರ ಕಚೇರಿ ಕಮ್ಯುನಿಸ್ಟ್ ಪಾರ್ಟಿ ಭ್ರಷ್ಟಾಚಾರದ ವಿರುದ್ಧ 0 ಟಾಲರೆನ್ಸ್ ಹೊಂದಿದೆ, ಹೀಗಾಗಿ ತನಿಖೆ ಮಾಡ್ತಾ ಇದ್ದೀವಿ ಅನ್ನೋ ಹೇಳಿಕೆ ಕೊಟ್ಟಿದೆ. ಆದರೆ ಇದಕ್ಕೆ ನ್ಯೂಕ್ಲಿಯರ್ ಲೀಕ್ ವಿಚಾರ ಕಾರಣ ಅಂತ ಅಮೆರಿಕದ ವಾಲ್ ಸ್ಟ್ರೀಟ್ ಜರ್ನಲ್ ರಿಪೋರ್ಟ್ ಮಾಡಿದೆ. ಚೈನಾ ಸೇನೆಯ ಒಳಗಡೆ ನಡೆದ ರಹಸ್ಯ ಮೀಟಿಂಗ್ನಲ್ಲಿ ಈ ವಿಚಾರಗಳು ಡಿಸ್ಕಸ್ ಆಗಿವೆ. ಚೈನಾದ ಅಣ್ವಸ್ತ್ರ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಟೆಕ್ನಿಕಲ್ ಡೇಟಾವನ್ನು ಅಮೆರಿಕಗೆ ಲೀಕ್ ಮಾಡಿದ್ದಾರೆ ಅನ್ನೋ ಆರೋಪ ಯೂಕ್ಷಿಯಾ ಮೇಲಿದೆ. ಸೇನೆಯಲ್ಲಿ ಪ್ರಮೋಷನ್ ಕೊಡಿಸೋಕೆ ಭಾರಿ ಪ್ರಮಾಣದ ಲಂಚವನ್ನು ಪಡೆದಿದ್ದಾರೆ ಅನ್ನೋದನ್ನು ಕೂಡ ಚೀನಾ ಸರ್ಕಾರ ಅಂದ್ಕೊಂಡಿದೆ. ಆ ರೀತಿ ಆರೋಪ ಇದೆ. ಹಾಗೆ ಈ ಜಾಂಗ್ ಯೂಕ್ಷಿಯಾ ಸೇನೆಯ ಒಳಗಡೆ ಗುಂಪುಗಾರಿಕೆ ಮಾಡ್ತಾ ಇದ್ರು. ಇದು ಜಿನ್ಪಿಂಗ್ಗೆ ಇಷ್ಟ ಆಗ್ತಾ ಇರಲಿಲ್ಲ, ಹೀಗಾಗಿ ಇವ್ರನ್ನ ತೀವ್ರ ತನಿಖೆಗೆ ಒಳಪಡಿಸಿದ್ದಾರೆ ಅನ್ನೋ ವಿಚಾರ ಇದೆ. ಈಗ ರಿಪೋರ್ಟ್ಸ್, ಇದು ಸಾಮಾನ್ಯ ಸಂಗತಿಯಲ್ಲ. ಯಾಕಂದರೆ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ರನ್ನ ಬಿಟ್ಟರೆ ಚೀನಾದ ಮಿಲಿಟರಿ ವಿಚಾರದಲ್ಲಿ 2ನೇ ಮೋಸ್ಟ್ ಪವರ್ಫುಲ್ ವ್ಯಕ್ತಿ ಈ ಜಾಂಗ್ ಯೂಕ್ಷಿಯಾ. ಅವರು ನೆಕ್ಸ್ಟ್ ಜಿನ್ಪಿಂಗ್ ಬಳಿಕ ಅವರ ಉತ್ತರಾಧಿಕಾರಿ ಆಗ್ಬೋದು ಅನ್ನೋ ಮಟ್ಟಿಗೆ ಹೆಸರಿದ್ದಂಥ ವ್ಯಕ್ತಿ. ಇಷ್ಟು ಪವರ್ಫುಲ್ ನಾಯಕನನ್ನೇ ಅರೆಸ್ಟ್ ಮಾಡಲಾಗಿದೆ. ಅಮೆರಿಕದ ಗುಪ್ತಚರರು ಈತನನ್ನೇ ಬುಟ್ಟಿಗೆ ಹಾಕೊಂಡಿದ್ದಾರೆ ಅನ್ನೋದು ಈಗ ಜಗತ್ತಿನಾದ್ಯಂತ ಕೋಲಾಹಲಕ್ಕೆ ಕಾರಣ ಆಗ್ತಾ ಇದೆ. ಸ್ನೇಹಿತರೆ, ಆಗ್ಲೇ ಹೇಳಿದ ಹಾಗೆ ಈತ ಚೀನಾದಲ್ಲಿ ಜಿನ್ಪಿಂಗ್ ಬಳಿಕ ಉತ್ತರಾಧಿಕಾರಿ ಆಗಬಹುದಾದ ಲೀಡರ್ಗಳ ಪಟ್ಟಿಯಲ್ಲಿ ರೇಸ್ನಲ್ಲಿ ಇದ್ದಂಥ ವ್ಯಕ್ತಿ. ಹಾಗಾಗಿ ನಾನಾ ಆ್ಯಂಗಲ್ ಇದರಲ್ಲಿದೆ. ಏನಾದರೂ ಕೂಡ ಜಿನ್ಪಿಂಗ್ರನ್ನ ಕೆಳಗೆ ಎಳೆದು ಹಾಕೋಕೆ ಏನಾದರೂ ಸ್ಕೀಮ್ ಹಾಕಿದ್ರ, ಅದು ಗೊತ್ತಾಗಿ ಜಿನ್ಪಿಂಗ್ ಆ್ಯಕ್ಷನ್ ತಗೊಂಡಿದ್ದಾರ, ಭ್ರಷ್ಟಾಚಾರದ ಆರೋಪಗಳನ್ನು ಸುಮ್ಮನೆ ತಲೆ ಮೇಲೆ ಹೊರಿಸಿ ಅದಕ್ಕೆ ಅರೆಸ್ಟ್ ಮಾಡಿಸಿದಾರಾ? ಈ ರೀತಿ ನಾನಾ ಡಿಸ್ಕಷನ್ ಈಗ ನಡೀತಾ ಇದೆ. ಇನ್ನು ಮಿಡಲ್ ಈಸ್ಟ್ನಲ್ಲಿ ಇರಾನ್ ಅಮೆರಿಕ ವಿಚಾರ. ಇರಾನ್ ಕಡೆ ದೃಷ್ಟಿ ಇಟ್ಟು ಹೊರಟಿದ್ದ ಅಮೆರಿಕ ನೌಕಾಪಡೆಯ ಘಾತಕ ಶಕ್ತಿ USS ಅಬ್ರಹಾಂ ಲಿಂಕನ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಈಗ ಮಿಡಲ್ ಈಸ್ಟ್ ತಲುಪಿದೆ. ಇರಾನ್ ಸಮೀಪದಲ್ಲೇ ನಿಂತುಕೊಂಡಿದೆ. ಈ ಕ್ಯಾರಿಯರ್ ಗ್ರೂಪ್
ಜನವರಿ 20ನೇ ತಾರೀಕು ಮಲಕ್ಕಾ ಜಲಸಂಧಿ ಮೂಲಕ ಸಾಗಿ ಗಲ್ಫ್ ಆಫ್ ಒಮಾನ್ ಮತ್ತು ಅರಬ್ಬಿ ಸಮುದ್ರಕ್ಕೆ ಮೂವ್ ಆಯಿತು. ಈಗ ಇರಾನ್ ಹತ್ತಿರಕ್ಕೆ ತಲುಪಿದೆ ಅಂತ ಇಸ್ರೇಲಿ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಅಷ್ಟೇ ಅಲ್ಲ, ಇದು ಇರಾನ್ ಕಡೆಗೆ ಬರ್ತಿದ್ದ ಹಾಗೆ ತನ್ನೆಲ್ಲ ಟ್ರ್ಯಾಕಿಂಗ್ ಸಿಸ್ಟಮ್ಗಳನ್ನು ಕಂಪ್ಲೀಟ್ ಆಫ್ ಮಾಡಿದೆ. ಗೋಸ್ಟ್ ಮೋಡ್ಗೆ ತಿರುಗಿದೆ. ತನ್ನ ಲೊಕೇಶನ್ ತೋರಿಸೋದನ್ನು ಸ್ಟಾಪ್ ಮಾಡಿದೆ. ಇದೇ ವೇಳೆ ಅಮೆರಿಕದ ಮತ್ತೊಂದು ಯುದ್ಧ ನೌಕೆ ಕೂಡ ಇಸ್ರೇಲ್ ಕಡೆಗೆ ಸಾಗ್ತಾ ಇದೆ. ಇದರಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿವೆ ಅಂತ ಹೇಳಲಾಗ್ತಿದೆ. ಸೊ ಈ ತಯಾರಿ ನೋಡ್ತಾ ಇದ್ರೆ ಇರಾನ್ ಮೇಲೆ ಅಮೆರಿಕದ ಸ್ಟ್ರೈಕ್ ಯಾವುದೇ ಕ್ಷಣದಲ್ಲಿ ಆಗಬಹುದಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಸ್ನೇಹಿತರೆ, ಇಸ್ರೇಲ್ ಕಡೆಗೂ ಯಾಕೆ ಏರ್ ಡಿಫೆನ್ಸ್ ಅನ್ನು ನೌಕಾಪಡೆ ಮೂಲಕ ಅಮೆರಿಕ ಕಳಿಸ್ತಾ ಇದೆ ಅಂತ ಹೇಳಿದ್ರೆ, ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಿದಾಗ ದೂರದಲ್ಲಿರುವ ಅಮೆರಿಕಗೆ ಹೊಡೆಯೋಕೆ ಇರಾನ್ ಕೈಲಿ ಕೂಡಲೇ ಆಗಿಲ್ಲ ಅಂದ್ರೂ ಕೂಡ ಅಮೆರಿಕದ ಮಿತ್ರ ಇಸ್ರೇಲ್ ಮೇಲೆ ದಾಳಿ ಮಾಡೋಕೆ ಇರಾನ್ ಮುಂದಾಗುತ್ತೆ. ಹಾಗಾಗಿ ಇಸ್ರೇಲ್ ಕಡೆಗೆ ಹೋಗುವ ಇರಾನ್ ಮಿಸೈಲ್ಗಳನ್ನು ದಾರಿಯಲ್ಲೇ ಹೊಡೆದು ಹಾಕಕ್ಕೆ ಅಮೆರಿಕ ಆ ಭಾಗದಲ್ಲೂ ತನ್ನ ನೌಕಾಪಡೆಯನ್ನ ನಿಯೋಜನೆ ಮಾಡ್ತಾ ಇದೆ. ಎಲ್ಲ ಬೆಳವಣಿಗೆಗೆ ಇರಾನ್ ರಿಯಾಕ್ಟ್ ಮಾಡಿದೆ. ನಮ್ಮ ಕರಾವಳಿ ಹತ್ತಿರಕ್ಕೆ ವಿದೇಶಿ ಯುದ್ಧ ನೌಕೆ ಬಂದರೆ ನಾವು ಕೂಡಲೇ ಪ್ಯಾನಿಕ್ ಆಗಲ್ಲ. ನಮ್ಮ ಸೇನಾ ತಯಾರಿ ಪೊಸಿಷನಿಂಗ್ನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಮ್ಮ ನಿಲುವು ಕ್ಲಿಯರ್ ಇದೆ. ನಾವು ಯಾವತ್ತೂ ಯುದ್ಧವನ್ನು ಸ್ವಾಗತ ಮಾಡಿಲ್ಲ. ಯಾವತ್ತೂ ರಾಜತಾಂತ್ರಿಕತೆ ಮಾತುಕತೆಗೆ ನಾವು ಬೆಲೆ ಕೊಡ್ತೀವಿ. ಆದರೆ ನಮ್ಮ ದೇಶವನ್ನು ರಕ್ಷಣೆ ಮಾಡ್ತೀವಿ. ನಮ್ಮ ಜನರ ಬೆಂಬಲದಿಂದ ದೇಶವನ್ನು ಕಾಪಾಡೋ ಶಕ್ತಿ ನಮಗಿದೆ ಅಂತ ಅವರು ಹೇಳ್ಕೊಂಡಿದ್ದಾರೆ. ಏನೋ ದೇಶದೆಲ್ಲೆಡೆ ಸಂಭ್ರಮದಿಂದ 77ನೇ ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ನಡೀತು. ರಾಷ್ಟ್ರ ರಾಜಧಾನಿ ದಿಲ್ಲಿಯ ಕರ್ತವ್ಯ ಪಥದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಧ್ವಜಾರೋಹಣ ಮಾಡಿದ್ರು. ಈ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಯುರೋಪಿಯನ್ ಯೂನಿಯನ್ ಅಧ್ಯಕ್ಷ ಉರ್ಸುಲಾ ವಾನ್ ಡರ್ ಲೆಯನ್ ಮತ್ತು ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ರು. ಏನಿದು ಯುರೋಪಿಯನ್ ಯೂನಿಯನ್ನು, ಅದರದ್ದು ಕೌನ್ಸಿಲ್ಲು, ಅದರದ್ದು ಕಮಿಷನ್ನು, ಅದಕ್ಕೊಬ್ಬರು ಅಧ್ಯಕ್ಷರು, ಇದಕ್ಕೊಬ್ಬರು ಅಧ್ಯಕ್ಷರು, ಏನಿದು ಅನ್ನೋ ಪ್ರಶ್ನೆ ತುಂಬ ಜನಕ್ಕಿರ್ಬೋದು. 27 ರಾಷ್ಟ್ರಗಳು ಒಟ್ಟಿಗೆ ಹೆಂಗಿರ್ತಾರೆ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತೇ ನಾವು ಈ ವಿಶೇಷ ವರದಿಯಲ್ಲಿ ಡೀಟೇಲ್ ಆಗಿ ಯುರೋಪಿಯನ್ ಯೂನಿಯನ್ನ ಡಿಕೋಡ್ ಮಾಡಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ಸ್ನೇಹಿತರೆ. ಆಸಕ್ತಿ ಇರೋದನ್ನು ಚೆಕ್ ಮಾಡ್ಬೋದು. ಫುಲ್ ನ್ಯೂಸ್ ಎಂಡಲ್ಲಿ ಅದನ್ನು ಸ್ಕ್ರೀನ್ ಮೇಲೆ ನಾವು ತರ್ತೀವಿ. ಈಗ ಕಂಟಿನ್ಯೂ ಮಾಡೋಣ. ನಾವಿಲ್ಲಿ ಕಾರ್ಯಕ್ರಮದಲ್ಲಿ PM ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿ ಹಲವರು ಪಾಲ್ಗೊಂಡಿದ್ರು. ಇನ್ನು PM ಮೋದಿ ರಾಷ್ಟ್ರೀಯ ಯುದ್ಧ ಸ್ಮಾರಕಕ್ಕೆ ಹೋಗಿ ಹುತಾತ್ಮ ಯೋಧರಿಗೆ ಗೌರವ ಕೂಡ ಸಲ್ಲಿಸಿದ್ರು. ಇದಾದ್ಮೇಲೆ ಭಾರತೀಯ ಸೇನಾ ಶಕ್ತಿಯ ಪ್ರದರ್ಶನ ಆಯಿತು. ಬ್ರಹ್ಮೋಸ್, ಸ್ವದೇಶಿ ನಿರ್ಮಿತ ಕ್ಯಾಲಿಬರ್ ರಾಕೆಟ್ ಲಾಂಚರ್ ಸಿಸ್ಟಮ್, ಸೂರ್ಯಾಸ್ತ್ರ ಸೇರಿ ಅನೇಕ ಆಯುಧಗಳನ್ನು ತೋರಿಸಲಾಯಿತು. ಜೊತೆಗೆ ಸೇನೆಗೆ ಹೊಸದಾಗಿ ಸೇರ್ಪಡೆಯಾಗಿರೋ ಭೈರವ್ ಲೈಟ್ ಕಮಾಂಡೋ ಬೆಟಾಲಿಯನ್ ಕೂಡ ಅಲ್ಲಿ ಬಂತು. ಹಾಗೆ ಲಾಂಗ್ ರೇಂಜ್ ಹೈಪರ್ಸಾನಿಕ್ ಆ್ಯಂಟಿ ಶಿಪ್ ಮಿಸೈಲ್ ಕೂಡ ಪ್ರದರ್ಶನ ಮಾಡಿದ್ರು. ಇದರೊಂದಿಗೆ ರಫೈಲ್, ಸುಖೋಯ್ಗಳೆಲ್ಲ ಸೇರಿ ಆಪರೇಷನ್ ಸಿಂಧೂರ್ ಥರದ ಆಕಾರದಲ್ಲಿ ವೈಮಾನಿಕ ಪ್ರದರ್ಶನವನ್ನು ತೋರಿದ್ವು. ಅಷ್ಟೇ ಅಲ್ಲ, ನಮ್ಮ ಮುಧೋಳ್ ನಾಯಿ, ಸೇನೆ ಬಳಸೋ ಪಕ್ಷಿಗಳು, ಒಂಟೆ ಸೇರಿ ಇತರ ವಾಹನಗಳನ್ನು ಕೂಡ ಪರೇಡ್ಗೆ ಕರ್ಕೊಂಡ್ಬಂದಿದ್ರು. ಇದೇ ವೇಳೆ ಮೋದಿಯವರು ಉರ್ಸುಲಾ ಮತ್ತು ಆಂಟೋನಿಯೋ ಕೋಸ್ಟಾಗೆ ಭಾರತದ ಸೇನಾ ಶಕ್ತಿಯ ಬಗ್ಗೆ ವಿವರಣೆ ಕೊಟ್ಟರು. ಇನ್ನು ಭಾರತ ಪಾಕ್ ನಡುವಿನ ಅಟಾರಿ ವಾಘಾ ಬಾರ್ಡರ್ನಲ್ಲೂ ಕೂಡ ಬೀಟಿಂಗ್ ದಿ ರಿಟ್ರೀಟ್ ನಡೆಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಯುರೋಪಿಯನ್ ಕಮಿಷನ್ ಅಧ್ಯಕ್ಷ ಉರ್ಸುಲಾ ವಾನ್ ಡರ್ ಲೆಯನ್ ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ. ಯಶಸ್ವಿ ಭಾರತ ಜಗತ್ತನ್ನು ಮತ್ತಷ್ಟು ಸ್ಥಿರ ಮತ್ತು ಸಮೃದ್ಧಗೊಳಿಸೋಕೆ ಹೆಲ್ಪ್ ಮಾಡುತ್ತೆ, ಅದರಿಂದ ಎಲ್ಲರಿಗೂ ಬೆನಿಫಿಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಆಂಟೋನಿಯೋ ಕೋಸ್ಟಾ ರಿಪ್ಲೈ ಮಾಡಿ ಭಾರತ ಹಾಗೂ ಯುರೋಪ್ ಸಂಬಂಧದಿಂದ ಎರಡೂ ಕಡೆಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ. ಅತಿ ಶೀಘ್ರದಲ್ಲಿ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಟ್ರೇಡ್ ಡೀಲ್ ಸೈನ್ ಆಗೋದ್ರಲ್ಲಿದೆ. ಹಾಗೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಸೆಲೆಬ್ರೇಷನ್ ನಡೀತು. ಬೆಂಗಳೂರಲ್ಲೂ ಕೂಡ 77ನೇ ಗಣರಾಜ್ಯೋತ್ಸವದ ಸಂಭ್ರಮ ಇತ್ತು. ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಧ್ವಜಾರೋಹಣ ನೆರವೇರಿಸಿದ್ರು. ಇಲ್ಲಿ CM ಸಿದ್ದರಾಮಯ್ಯ, DCM DKಶಿ ಸೇರಿ ಪ್ರಮುಖರು ಪಾಲ್ಗೊಂಡಿದ್ರು. ಮತ್ತೊಂದು ಕಡೆ ಟ್ರಂಪ್ ಕಡೆಯಿಂದ ವಿಶಸ್ ಬಂದಿದೆ, ಶುಭಾಶಯ ಬಂದಿದೆ ಭಾರತಕ್ಕೆ. ಗಣರಾಜ್ಯೋತ್ಸವಕ್ಕೆ ಅಮೆರಿಕ ಜನರ ಪರವಾಗಿ ರಿಪಬ್ಲಿಕ್ ಡೇ ಆಚರಿಸ್ತಿರೋ ಭಾರತ ಸರ್ಕಾರ ಮತ್ತು ಅಲ್ಲಿನ ಜನರಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಭಾರತ ಮತ್ತು ಅಮೆರಿಕ ಜಗತ್ತಿನ ಅತ್ಯಂತ ಹಳೆಯ ಮತ್ತು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಐತಿಹಾಸಿಕ ಸಂಬಂಧವನ್ನು ಶೇರ್ ಮಾಡ್ಕೊಳ್ತವೆ ಅಂತ ಹೇಳಿದ್ದಾರೆ. ದಿಲ್ಲಿಯಲ್ಲಿರುವ ಅಮೆರಿಕದ ಎಂಬೆಸಿ ಟ್ರಂಪ್ರ ಈ ಸಂದೇಶವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದೆ. ಆತ ಭಾರತದಲ್ಲಿರೋ ಅಮೆರಿಕನ್ ರಾಯಭಾರಿ ಸೆರ್ಗಿ ಗೋರ್ ಕೂಡ ವಿಶ್ ಮಾಡಿದ್ದಾರೆ. ಇನ್ನು ಕೇವಲ 53,700 ರೂಪಾಯಿಗೆ ಫ್ಲೈಟ್ನಲ್ಲಿ ಗುಜರಾತ್, ಮಧ್ಯಪ್ರದೇಶದ 4 ಜ್ಯೋತಿರ್ಲಿಂಗ ದರ್ಶನ. ಸೈನ್ಸ್ ಟೂರಿಸಂ ಕೊಡ್ತಾ ಇರೋ ಆಫರ್ ಡೀಟೇಲ್ಸ್ ಇಲ್ಲಿದೆ. ಆಸಕ್ತರು ಕಾಲ್ ಮಾಡಿ ನಿಮ್ಮ ಸೀಟ್ ಬುಕ್ ಮಾಡಿ. ಮತ್ತೊಂದು ಕಡೆ ಭಾರತೀಯ ಸೇನೆ ಕಠಿಣ ಕ್ರಮ ತಗೊಂಡಿದೆ. ದೇಶದ ಒಳಗಡೆ ನುಗ್ತಾ ಇದ್ದ ಪಾಕ್ ನುಸುಳುಕೋರನ್ನ BSF ಹೊಡೆದು ಹಾಕಿದೆ. ಜಮ್ಮು ಕಾಶ್ಮೀರದ ಸಾಂಬಾ ಜಿಲ್ಲೆಯ ಇಂಟರ್ನ್ಯಾಷನಲ್ ಬಾರ್ಡರ್ ಬಳಿ ಈ ಘಟನೆಯಾಗಿದೆ. BSF ಪಡೆ ವಾರ್ನಿಂಗ್ ಕೊಟ್ಟರು ಕೂಡ ನುಸುಳೋಕೆ ಪ್ರಯತ್ನ ಆಗ್ತಾ ಇದ್ದಾಗ ಫೈನಲಿ ಗುಂಡು ಹಾರಿಸಿ ಮುಗಿಸಿದ್ದಾರೆ. ಮತ್ತೊಂದು ಕಡೆ ಪಾಕ್ ಭಾರತದ ಗಡಿ ಒಳಗಡೆ ಡ್ರೋನ್ ಹಾರಿಸಿ ಮತ್ತೆ ದುಸ್ಸಾಹಸ ತೋರಿದೆ. ಕಾಶ್ಮೀರದ ಕಥುವಾ ಭಾಗದಲ್ಲಿ ಪಾಕ್ ಡ್ರೋನ್ ಕಾಣಿಸಿದೆ.
ಜೊತೆಗೆ ಸಾಂಬಾ ಜಿಲ್ಲೆಯ ಪ್ರದೇಶದಲ್ಲೂ ಕೂಡ ಡ್ರೋನ್ ಹಾರಾಟ ಕಂಡುಬಂದಿದೆ. ಸುಮಾರು 5-6 ನಿಮಿಷ ಪಾಕ್ ಡ್ರೋನ್ಗಳು ಭಾರತದ ಗಡಿ ಪ್ರದೇಶದಲ್ಲಿ ಹಾರಾಟ ಮಾಡಿವೆ. ಎಂದಿನಂತೆ ಭಾರತ ಗುಂಡಿನ ಮೂಲಕ ಉತ್ತರ ಕೊಟ್ಟಿದೆ. ಸದ್ಯ ಸೇನೆ ಸರ್ಚ್ ಆ್ಯಂಡ್ ಕೂಂಬಿಂಗ್ ಆಪರೇಷನ್ ಶುರು ಮಾಡಿದೆ. ಜನವರಿ 15ನೇ ತಾರೀಕು ಕೂಡ ಸಾಂಬಾ ಜಿಲ್ಲೆಯ ಕೆಸೋ ಮಹಾನ್ಶನ್ ಹಳ್ಳಿ ಬಳಿ ಪಾಕ್ ಡ್ರೋನ್ಗಳು ಕಾಣಿಸಿಕೊಂಡಿದ್ವು. ಏನೋ ಬಾಂಗ್ಲಾ ಅಕ್ರಮ ವಲಸಿಗರ ವಿರುದ್ಧ ಕಾರ್ಯಾಚರಣೆ ಶುರುವಾಗ್ತಿದ್ದ ಹಾಗೆ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದ 9,500 ಆಂಗ್ಲ ವಲಸಿಗರು ಪಶ್ಚಿಮ ಬಂಗಾಳಕ್ಕೆ ಓಡಿ ಹೋಗಿದ್ದಾರೆ. ಹೆಚ್ಚಿನವರು ಬಾಂಗ್ಲಾದೊಂದಿಗೆ ಗಡಿ ಹಂಚಿಕೊಂಡಿರೋ ಮಾಲ್ಡಾ ಮತ್ತು ಮುರ್ಷಿದಾಬಾದ್ಗೆ ಸೇರಿದವರು ಅಂತ ಗೊತ್ತಾಗಿದೆ. ಕಾರಣ ಏನೂ ಸ್ಪಷ್ಟ ಇಲ್ಲ. ಆದರೆ ಕರ್ನಾಟಕ ಬೆಂಗಾಲಿ ಕಲ್ಯಾಣ ಸಮಿತಿ ಅನ್ನೋ ಸಂಘಟನೆ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಇದಕ್ಕೆ ಕಾರಣ ಅಂತ ಹೇಳಿದ್ದಾರೆ. ಚುನಾವಣಾ ಆಯೋಗದಿಂದ ಹಲವು ಬಂಗಾಲಿ ಜನರಿಗೆ ನೋಟಿಸ್ ಬಂದಿದೆ, ನಿಮ್ಮ ಮಾಹಿತಿಯನ್ನು ಅಪ್ಡೇಟ್ ಮಾಡಿ ಅಂತ. ಈ ಕೆಲಸ ಮುಗಿಸೋಕೆ ತುಂಬಾ ಕಮ್ಮಿ ಟೈಮ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಎಲ್ಲ ಪಶ್ಚಿಮ ಬಂಗಾಳಕ್ಕೆ ಈಗ ಹೋಗಿದ್ದಾರೆ. ಅದು ಕೆಲಸ ಮುಗಿಸಿ ಅವರು ವಾಪಸ್ ಬೆಂಗಳೂರಿಗೆ ಯಾವಾಗ ಬರ್ತಾರೋ ಅನ್ನೋದು ಕೂಡ ಸ್ಪಷ್ಟ ಇಲ್ಲ ಅಂತ. ಏನೋ ಕೇಂದ್ರ ಸರ್ಕಾರ ಮತ್ತು ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರದ ನಡುವಿನ ಮನ್ರೇಗಾ ರಾಮ್ಜಿ ಬಿಲ್ ಇದರ ಗಲಾಟೆ ಈಗ ನೆಕ್ಸ್ಟ್ ಹಂತಕ್ಕೆ ಹೋಗ್ತಾ ಇದೆ. ಜನವರಿ 27ನೇ ತಾರೀಕು ರಾಜ್ ಭವನ್ ಚಲೋ ನಡೆಸ್ತೀವಿ ಅಂತ DK ಶಿವಕುಮಾರ್ ಹೇಳಿದ್ದಾರೆ. 20 ವರ್ಷಗಳ ಹಿಂದೆ ನಮ್ಮ ನಾಯಕಿ ಸೋನಿಯಾ ಗಾಂಧಿ ಮತ್ತು ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ತಂದಿದ್ದ ಯೋಜನೆ ಅದು ನಾಶ ಮಾಡಕ್ಕೆ ಹೊರಟಿದ್ದಾರೆ. ನಾವು ಫೈಟ್ ಮಾಡ್ತೀವಿ, ದೇಶದ ಉದ್ದಗಲಕ್ಕೂ ಹೋರಾಟ ರೂಪಿಸಿದೀವಿ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಇನ್ನು ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಹಲಸಂಗಿ ಗ್ರಾಮದಲ್ಲಿ ಚಿನ್ನದ ಅಂಗಡಿಗೆ ನುಗ್ಗಿ ಬಂದೂಕು ತೋರಿಸಿ ಮುಸುಕುದಾರಿಗಳು ಚಿನ್ನ ದೋಚಿ ಪರಾರಿಯಾಗಿದ್ದಾರೆ. ಈ ದರೋಡೆ ದೃಶ್ಯ CCTVಯಲ್ಲಿ ರೆಕಾರ್ಡ್ ಆಗಿದೆ. ಪೊಲೀಸರು ಈಗ ತನಿಖೆ ನಡೆಸ್ತಾ ಇದ್ದಾರೆ. ಶಿಡ್ಲಘಟ್ಟ ಪೌರಾಯುಕ್ತಗೆ ಬೆದರಿಕೆ ಹಾಕಿದ್ದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡನನ್ನ ಕಡೆಗೂ ಕೂಡ ಅರೆಸ್ಟ್ ಮಾಡಲಾಗಿದೆ. 13 ದಿನಗಳಿಂದ ಈತ ನಾಪತ್ತೆಯಾಗಿದ್ರು. ಫೈನಲಿ ಸೋಮವಾರ ಸಂಜೆ ಕೇರಳ ಗಡಿಯಲ್ಲಿ ಸೆರೆ ಹಿಡಿಯಲಾಗಿದೆ. ಸಚಿವ ಜಮೀರ್ ಅಹಮದ್ ಅವರ ಮಗ ಜೈದ್ ಖಾನ್ರ ಕಲ್ಟ್ ಸಿನಿಮಾ ಫ್ಲೆಕ್ಸ್ ವಿಚಾರವಾಗಿ ಕಿರಿಕಾಗಿ ಈತ ಮಹಿಳಾ ಅಧಿಕಾರಿಗೆ ಬೆದರಿಕೆ ಒಡ್ಡಿದ್ರು. ಇವರ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಕೂಡ ಕೋರ್ಟ್ ವಜಾ ಮಾಡಿತ್ತು. ಇನ್ನು ಉಡುಪಿಯ ಕೋಡಿಬೆಂಗ್ರೆ ಸಮೀಪದ ಕರಾವಳಿ ತೀರದಲ್ಲಿ ಟೂರಿಸ್ಟ್ ಬೋಟ್ ಮಗುಚಿ ಬಿದ್ದಿದೆ. 2 ಪ್ರಾಣ ಕಳ್ಕೊಂಡಿದ್ದಾರೆ, ಹಲವರು ಅಸ್ವಸ್ಥಗೊಂಡಿದ್ದಾರೆ. ಮೈಸೂರಿನವರು ಸರಸ್ವತಿಪುರಂ ಅಲ್ಲಿಂದ BPO ಕಾಲ್ ಸೆಂಟರ್ನ 28 ಉದ್ಯೋಗಿಗಳ ಟೀಮ್ 2 ಬೋಟ್ಗಳಲ್ಲಿ ವಿಹಾರಕ್ಕೆ ಹೋಗಿತ್ತು. 14 ಜನ ಇದ್ರು. ಆದರೆ ಅಲೆಗಳ ಹೊಡೆತಕ್ಕೆ ಸಿಕ್ಕಿ ಒಂದು ಬೋಟ್ ಮಗಚಿ ಬಿದ್ದು ಈ ದುರ್ಘಟನೆಯಾಗಿದೆ. ಸ್ಥಳೀಯರು ರಕ್ಷಣೆಗೆ ಧಾವಿಸಿದ್ರಿಂದ ಉಳಿದವರನ್ನ ಕಾಪಾಡೋಕ್ ಸಾಧ್ಯ ಆಗಿದೆ. ಎಲ್ಲರೂ ಲೈಫ್ ಜಾಕೆಟ್ ಹಾಕಿರ್ಲಿಲ್ಲ ಅಂತಲೂ ಈಗ ಹೇಳಲಾಗ್ತಿದೆ. ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಏನೋ ಗದಗ ಜಿಲ್ಲೆ ಲಕ್ಕುಂಡಿಯಲ್ಲಿ ಸಿಕ್ಕಿದ್ದ ಚಿನ್ನವನ್ನ ಸರ್ಕಾರಕ್ಕೆ ಕೊಟ್ಟಿದ್ದ ಕಸ್ತೂರವ್ವ ರೀತಿ ಅವರಿಗೆ ಈಗ ಬಹುಮಾನವನ್ನು ಕೊಡಲಾಗಿದೆ. 30-40 ಸೈಟ್, ಮನೆ ಕಟ್ಟಕ್ಕೆ 5 ಲಕ್ಷ ರೂಪಾಯಿ ನಗದು ಬಹುಮಾನ. ಹಾಗೆ ಕಸ್ತೂರವ್ವ ರೀತಿ ಅವರಿಗೆ ಗುತ್ತಿಗೆ ಆಧಾರದಲ್ಲಿ ಹೊರಗುತ್ತಿಗೆ ಕಾಂಟ್ರಾಕ್ಟ್ ಕೆಲಸವನ್ನ, ಪರ್ಮನೆಂಟ್ ಗವರ್ಮೆಂಟ್ ಜಾಬ್ ಅಲ್ಲ, ಕಾಂಟ್ರಾಕ್ಟ್ ಗವರ್ಮೆಂಟ್ ಜಾಬ್ ಅನ್ನ ಕೊಡ್ತೀವಿ ಅಂತ ಹೇಳಿ ಉದ್ಯೋಗದ ಆದೇಶ ಪತ್ರವನ್ನ ಕೂಡ, ಸೈಟ್ನ ಪ್ರಮಾಣ ಪತ್ರವನ್ನ ಕೂಡ ಕೊಟ್ಟಿದ್ದಾರೆ. HK ಪಾಟೀಲ್ ಅವರೇ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕ ಶಶಿ ತರೂರ್ ಕಮ್ಯುನಿಸ್ಟರನ್ನ, ಕೇರಳದಲ್ಲಿ ಕಾಂಗ್ರೆಸ್ನ ಎದುರಾಳಿಗಳಾಗಿರೋ ಕಮ್ಯುನಿಸ್ಟರನ್ನ ಮೀಟ್ ಮಾಡಿದ್ದಾರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ದುಬೈನಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ನಾಯಕರೊಂದಿಗೆ ಮೀಟ್ ಆದ್ರು ಅಂತ ರೂಮರ್ಸ್ ಬಂತು. ಇದ್ರ ಬಗ್ಗೆ ಮಾಧ್ಯಮದವರು ಕೇಳಿದಾಗ ಶಶಿ ತರೂರ್ ನಿರಾಕರಿಸಲಿಲ್ಲ. ವಿದೇಶದಲ್ಲಿದ್ದೀನಿ, ಹಿಂಗೆಲ್ಲ ಮಾತಾಡೋಕೆ ಆನ್ಸರ್ ಮಾಡಿದ್ರೆ ಸರಿಯಾಗಲ್ಲ ಅಂತ ಹೇಳಿ ವಾಪಸ್ ಬಂದಿದ್ದಾರೆ. ಆನ್ಸರ್ ಮಾಡದೆ ಬಂದಿದ್ದಾರೆ. ಇಲ್ಲ ರೀ, ಹಾಗೆಲ್ಲ ಮೀಟ್ ಆಗಿಲ್ಲ ಅಂತ ಅವ್ರು ಹೇಳಲಿಲ್ಲ. ಹಾಗಾಗಿ ಚರ್ಚೆ ನಡೀತಾ ಇದೆ. ಸದ್ಯ ದುಬೈ ಲಿಟರೇಚರ್ ಫೆಸ್ಟಿವಲ್ಗೆ ಹೋಗಿದ್ದು ಅನ್ನೋ ತರದಲ್ಲಿ ಶಶಿ ತರೂರ್ ದುಬೈಗೆ ಹೋಗಿ ಬಂದಿರೋದು. ಸದ್ಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತು ತರೂರ್ ನಡುವೆ ಅಷ್ಟೊಂದು ಚೆನ್ನಾಗಿಲ್ಲ, ಶಶಿ ತರೂರ್ಗೆ ಅವರು ಬೆಲೆ ಕೊಡ್ತಿಲ್ಲ, ಮರ್ಯಾದೆ ಕೊಡ್ತಿಲ್ಲ ಅನ್ನೋ ವಾತಾವರಣ ಇರೋ ಟೈಮ್ನಲ್ಲಿ ಈ ಬೆಳವಣಿಗೆ ಆಗಿದೆ. ಆದರೆ ಕೇರಳದ ಕಮ್ಯುನಿಸ್ಟ್ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆ ಥರದೇನು ಚರ್ಚೆ ಆಗಿಲ್ಲ ನಮ್ಮ ಪಾರ್ಟಿಗೆ ಸೇರೋದ್ರ ಬಗ್ಗೆ, ಇದು ಊಹಾಪೋಹ ಅಂತ ಅವ್ರು ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್, ಬಿಸ್ನೆಸ್, ಎಕಾನಮಿಗೆ ಸಂಬಂಧಪಟ್ಟ ಸುದ್ದಿ ನೋಡೋದಾದ್ರೆ ಸ್ಟಾಕ್ ಮಾರ್ಕೆಟ್ ಇಲ್ಲ, ರಜೆ. ಆದರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನದ ಓಟ ಮುಂದುವರೆದಿದೆ. 1 ಔನ್ಸ್ ಅಂದರೆ 28 ಗ್ರಾಮ್ಸ್ ಚಿನ್ನದ ಬೆಲೆ $5,100 ಗಡಿ ದಾಟಿಕೊಂಡು ಹೋಗಿದೆ. ಅಂದರೆ ನಮ್ಮ ಲೆಕ್ಕದಲ್ಲಿ 28 ಗ್ರಾಮ್ಗೆ 4,60,000 ರೂಪಾಯಿ. ಗ್ರೀನ್ಲ್ಯಾಂಡ್ ವಿಚಾರವಾಗಿ ಅಮೆರಿಕ, ನ್ಯಾಟೋ ರಾಷ್ಟ್ರಗಳ ನಡುವಿನ ಗುದ್ದಾಟ, ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡೋಕೆ ಹೊರಟಿರೋದು ಚಿನ್ನವನ್ನ ಮತ್ತಷ್ಟು ಮೇಲಕ್ಕೆ ತಗೊಂಡು ಹೋಗ್ತಾನೆ ಇದೆ. ಇನ್ನು ಎಕ್ಸ್ಪರ್ಟ್ಗಳ ಪ್ರಕಾರ ಈ ವರ್ಷದಲ್ಲಿ ಚಿನ್ನದ ಬೆಲೆ $6,000 ಗಡಿ ಮುಟ್ಟುತ್ತೆ ಅಂತಲೂ ಅಂದಾಜು ಮಾಡಲಾಗ್ತಿದೆ. ಈ ಮೂಲಕ 28 ಗ್ರಾಮ್ ಚಿನ್ನಕ್ಕೆ 5-6 ಲಕ್ಷ ರೂಪಾಯಿ ತಲುಪೋ ಸಾಧ್ಯತೆ ಇದೆ ಅಂತ. ನೀವು ಸಿನಿಮಾ ನೋಡೋಕೆ ಹೋಗಿದ್ದಾಗ PVR ನಲ್ಲಿ 4700 BC ಅನ್ನೋ ಪಾಪ್ಕಾರ್ನ್ ಬ್ರ್ಯಾಂಡ್ ನೋಡಿರ್ಬೋದು. ಈಗ ಆ ಬ್ರ್ಯಾಂಡ್ ಸೇಲ್ ಆಗಿದೆ. PVR ಐನಾಕ್ಸ್ ತನ್ನ ಬ್ರ್ಯಾಂಡ್ ಅನ್ನ ಮ್ಯಾರಿಕೋಗೆ ಮಾರಾಟ ಮಾಡಿದೆ. 226 ಕೋಟಿ ರೂಪಾಯಿ ಡೀಲ್. ಮ್ಯಾರಿಕೋ ಅಂದ್ರೆ ಗೊತ್ತಲ್ಲ, ಪ್ಯಾರಾಚೂಟ್ ಎಣ್ಣೆ, ಸಫೋಲಾ ಎಲ್ಲ ಮಾಡ್ತಾರಲ್ಲ, ಅದೇ ಕಂಪನಿ. ಏನು ಆಕ್ಸಿಸ್ ಬ್ಯಾಂಕ್ ತನ್ನ Q3 ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ. ಬ್ಯಾಂಕ್ ಲಾಭದಲ್ಲಿ 2.9% ಏರಿಕೆಯಾಗಿದೆ. 6,490 ಕೋಟಿ ರೂಪಾಯಿ ಗಳಿಸಿದೆ. ಏನು ಬ್ಯಾಂಕ್ ನ ಇಂಟ್ರೆಸ್ಟ್ ಇನ್ಕಮ್ 5% ಏರಿಕೆಯಾಗಿದ್ದು 14,287 ಕೋಟಿ ರೂಪಾಯಿಗೆ ಹೋಗಿದೆ. ಟೋಟಲ್ ಡೆಪಾಸಿಟ್ ವಿಚಾರಕ್ಕೆ ಬಂದ್ರೆ 15% ಜಂಪ್ ಆಗಿದ್ದು 12.60 ಲ್ಯಾಕ್ ಕ್ರೋರ್ಗೆ
ತಲುಪಿದೆ. ಇನ್ನು ಬ್ಯಾಂಕ್ ಕೊಡೋ ಸಾಲದಲ್ಲೂ ಕೂಡ 4% ಏರಿಕೆಯಾಗಿದ್ದು 11.59 ಲಕ್ಷ ಕೋಟಿ ರೂಪಾಯಿಗೆ ರೀಚ್ ಆಗಿದೆ. ಇನ್ನು ಭಾರತದ ಎರಡನೇ ಅತಿದೊಡ್ಡ ಸರ್ಕಾರಿ ಬ್ಯಾಂಕ್ ಆಫ್ ಬರೋಡಾ ಬಾಂಡ್ ಇಶ್ಯೂ ಮಾಡೋಕೆ ಸಜ್ಜಾಗಿದೆ. ವಿದೇಶಿ ಮಾರ್ಕೆಟ್ ಮೂಲಕ $500 ಮಿಲಿಯನ್ ಅಂದರೆ 4,500 ಕೋಟಿ ರೂಪಾಯಿ ಎತ್ತೋಕೆ ತಯಾರಿ ನಡೆಸ್ತಾ ಇದ್ದಾರೆ. ಇದು 3 ವರ್ಷದ ಅವಧಿಯ ಡಾಲರ್ ಬಾಂಡ್ ಆಗಿದೆ. ಬ್ಯಾಂಕ್ ಆಫ್ ಬರೋಡಾ ಒಟ್ಟು $4 ಬಿಲಿಯನ್ ಸಂಗ್ರಹಿಸೋ ಗುರಿಯನ್ನು ಇಟ್ಕೊಂಡಿದೆ. ಇದರ ಭಾಗವಾಗಿ ಬಾಂಡ್ ಮಾರ್ತಾ ಇದ್ದಾರೆ. ಹಳೆ ಸಾಲ ತೀರಿಸೋಕೆ ವಿದೇಶದಲ್ಲಿರೋ ಬಿಸ್ನೆಸ್ ಗಳಿಗೆ ಈ ಹಣವನ್ನು ಯೂಸ್ ಮಾಡ್ತಾರಂತೆ. ಏನು ಭಾರತದ ಉಕ್ಕು ಉತ್ಪಾದನಾ ದೈತ್ಯ JSW ಸ್ಟೀಲ್ ದೊಡ್ಡ ಘೋಷಣೆ. 2030-31 ವೇಳೆಗೆ 2 ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ಅಂತ. ಸ್ಟೀಲ್ ಉತ್ಪಾದನಾ ಸಾಮರ್ಥ್ಯ ಈಗಿರೋ 34.2 ಮಿಲಿಯನ್ ಟನ್ ನಿಂದ 50 ಮಿಲಿಯನ್ ಟನ್ಗೆ ಏರಿಸಬೇಕು, ಹಾಗಾಗಿ ಮಾಡ್ತೀವಿ ಅಂತ JSW ಸ್ಟೀಲ್ ಹೇಳಿದೆ. ಇದರಲ್ಲಿ ಕರ್ನಾಟಕದ ವಿಜಯನಗರ ಪ್ಲಾಂಟ್ ಕೂಡ ಮುಖ್ಯ ಪಾತ್ರ ನಿಭಾಯಿಸುತ್ತೆ. ಯಾಕಂದ್ರೆ JSWನ ಅತಿ ದೊಡ್ಡ ಸ್ಟೀಲ್ ಉತ್ಪಾದನಾ ಘಟಕ ಇಲ್ಲೇ ಇರೋದು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನ ಮಾಡಿದ್ದೀವಿ. ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗಬಹುದು. ಆನಂತರ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್, ಕರೆಂಟ್ ಪವರ್, ವೀಕ್ಲಿ ಮೆಂಬರ್ ಓನ್ಲಿ ಬಿಸ್ನೆಸ್ ಬುಲೆಟಿನ್, ನ್ಯೂಸ್, ಹಾಗೆ ಸ್ಪೆಷಲ್ ವಿಡಿಯೋಸ್, ಎಕನಾಮಿಕ್ಸ್ನ ಮಿನಿ ಸೀರೀಸ್ ಎಲ್ಲವನ್ನ ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.